ಬನ್ನಿ ಈಗ ಪೂರಕ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಏನು ಭಾಳ ದೊಡ್ಡದಾಗಿರ್ತಕ್ಕಂಥ ಟಾಪಿಕ್ ಅಲ್ಲ, ಒಂದು 2-3 ನಿಮಿಷದ ಟಾಪಿಕ್ ಅಷ್ಟೇ. ನಿಮ್ಗೆ ಆಲ್ರೆಡಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಸೆಕ್ ಥೀಟಾ, ಕೊಸೆಕ್ ಥೀಟಾ, ಕಾಟ್ ಥೀಟಾ ಯಾವ ರೀತಿ ಬಂತು ಅಂತ ಹೇಳ್ಕೊಟ್ಟಿದ್ದೀನಿ, ಹೌದಾ. ಈಗ 90 - a, ಹೌದಾ, ಇಲ್ಲಿ 90 - a ನೋಡಿ, ಎಲ್ಲ ಥೀಟಾ ಜಾಗದಲ್ಲಿ ಏನಿದೆ 90 - a ಇದೆ. ಓಕೆ, ಇದರ ಅರ್ಥ ಏನು ಅಂತ ನಾವು ತಿಳ್ಕೊಳ್ಳೋಣ. ಸರಿ, ಇದರ ಅರ್ಥ ಏನು ಅನ್ನೋದನ್ನು ನಾವು ಈಗ ತಿಳ್ಕೊಳ್ಳೋಣ. ಈಗ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಏನು ಮಾಡ್ತೀನಿ, ಒಂದು ಟ್ರಯಾಂಗಲ್ ತೊಗೊಳ್ತೀನಿ. ನಾನು ಒಂದು ಟ್ರಯಾಂಗಲ್ ತೊಗೊಂಡು ಇಲ್ಲಿ ಎ ಆ್ಯಂಗಲ್ ತೊಗೊಂಡಾಗ, ಸರಿ, ಇಲ್ಲಿ ಎ ಆ್ಯಂಗಲ್ನ ತೊಗೊಂಡಾಗ, ಈ ಜಾಗದಲ್ಲಿ ಎ ಆ್ಯಂಗಲ್ನ ತೊಗೊಂಡಾಗ ನೋಡಿ, ಈ ಮತ್ತು ಈ ಕೋನ, ಓಕೆ, ಇಲ್ಲಿ ನೋಡಿ, ಇಲ್ಲಿ ಮೇಲೆ ಇರ್ತಕ್ಕಂಥ ಕೋನ ಮತ್ತು ಈ ಕೋನ, ಇವೆರಡು ಕೋನಗಳನ್ನ ಸೇರಿಸಿದಾಗ ಏನಾಗುತ್ತೆ, 90 ಡಿಗ್ರಿ ಬರುತ್ತೆ, ಹೌದಾ. ಇವೆರಡು ಕೋನಗಳನ್ನ ಸೇರಿಸಿದಾಗ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಯಾಕಂದರೆ ಇಲ್ಲಿ ಆಲ್ರೆಡಿ ಏನಿದೆ, 90 ಡಿಗ್ರಿ ಇದೆ. ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಆ್ಯಂಗಲ್ ಎಷ್ಟಿದೆ, 90 ಡಿಗ್ರಿ ಇದೆ ಇದು. ಸೊ ನಾನು ಇಲ್ಲಿರ್ತಕ್ಕಂಥ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ, ಓಕೆ, ಆ್ಯಂಗಲ್ ಎ ಮತ್ತು ಇದನ್ನು ಆ್ಯಂಗಲ್ ಬಿ ಅಂತ ಬರಿತೀನಿ. ಓಕೆ, ಸೊ ನಾನು ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಈಕ್ವಲ್ ಟು, ನಾನು ಆ್ಯಂಗಲ್ ಎನ ಎ ಅಂತಲೇ ಬರ್ಕೊಳ್ತೀನಿ, ಎ ಪ್ಲಸ್ ಬಿ. ಓಕೆ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಈಕ್ವಲ್ ಟು ಏನಿರುತ್ತೆ, 90 ಡಿಗ್ರಿ ಇರುತ್ತೆ. ಓಕೆ, ಸರಿ, ಈಗ ನೋಡಿ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಏನಿರುತ್ತೆ, 90 ಡಿಗ್ರಿ ಇರುತ್ತೆ. ಇದಂತ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಒಂದು ತ್ರಿಕೋನದಲ್ಲಿ ಏನಿರುತ್ತೆ, 3 ಆ್ಯಂಗಲ್ಗಳನ್ನ ಸಮ್ ಮಾಡಿದಾಗ, 3 ಕೋನಗಳನ್ನ ಸಮ್ ಮಾಡಿದಾಗ ಏನಿರುತ್ತೆ, 180 ಡಿಗ್ರಿ ಇರುತ್ತೆ. ಇಲ್ಲಿ ಆಲ್ರೆಡಿ ಏನಿದೆ, 90 ಡಿಗ್ರಿ ಇದೆ. ಸೊ ಆದ ಕಾರಣ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಏನಿರುತ್ತೆ, 90 ಡಿಗ್ರಿ ಇರುತ್ತೆ. ಸೊ ನಾನು ಆ್ಯಂಗಲ್ ಎ ಅನ್ನು ಏನಂತ ಬರಿಬೋದು, ಆ್ಯಂಗಲ್ ಬಿ, ಓಕೆ, ಇದರಲ್ಲಿ ಏನು 90 ಡಿಗ್ರಿಯನ್ನು ಕಲಿಬೇಕು. ಸೊ 90 ಡಿಗ್ರಿ ಮೈನಸ್ ಆ್ಯಂಗಲ್ ಬಿ ಆಗುತ್ತೆ. ಏನಾಗುತ್ತೆ, 90 ಡಿಗ್ರಿ ಮೈನಸ್ ಆ್ಯಂಗಲ್ ಬಿ ಆಗುತ್ತೆ ಈ ಕಡೆ ಕಳಿಸಿದಾಗ. ಇದು ಒಂದು ಸಿಂಪಲ್ ಇಕ್ವೇಷನ್, ಹೌದಾ. ಇದು ಒಂದೇನು ಸಿಂಪಲ್ ಇಕ್ವೇಷನ್. ಇದನ್ನೇ ಬಳಸ್ಕೊಂಡು ನೋಡಿ ನಾವು ಎಲ್ಲ ನಮ್ಗೆ ಗೊತ್ತಿರ್ತಕ್ಕಂಥ ಇವ್ರನ್ನೆಲ್ಲ ಡಿರೈವ್ ಮಾಡೋಣ. ಈಗ ನೋಡಿ ಏನು ಬರುತ್ತೆ ಇಲ್ಲಿ, ಸೈನ್ ಎ ಏನು ಬರುತ್ತೆ ಇಲ್ಲಿ, ಅಭಿಮುಖ ಬಾವು. ಓಕೆ, ಇವ್ರನ್ನ ಬರ್ಕೊಳ್ತೀನಿ ನಾ, LM N ಅಂತ ಬರ್ಕೊಳ್ತೀನಿ. ಓಕೆ, LMN ಅಂತ ಬರ್ಕೊಂಡಾಗ ಸೈನ್ ಎ ಏನು ಬರುತ್ತೆ, LM, ಹೌದಾ, ಅಭಿಮುಖ ಬಾವು ಬೈ ವಿಕರ್ಣ, LM ಡಿವೈಡ್ ಬೈ ಏನಾಯಿತು, NM ಆಯಿತು. ಓಕೆ, LM ಡಿವೈಡ್ ಬೈ NM ಆಯಿತು. ಸೊ ಅದೇ ರೀತಿ ಏನು ಮಾಡ್ತೀನಿ, ನಾನು ಕಾಸ್ ಬಿ ಅನ್ನು ಕೂಡ ಬರ್ಕೊಳ್ತೀನಿ. ಏನು ಮಾಡ್ತೀನಿ, ಕಾಸ್ ಬಿ ಅನ್ನು ಕೂಡ ಬರ್ಕೊಳ್ತೀನಿ. ಓಕೆ, ಕಾಸ್ ಬಿ ಬರ್ಕೊಂಡಾಗ ಏನಾಗುತ್ತೆ, LN, ಹೌದಾ, ಸಾರಿ, ಕಾಸ್ ಬಿಗೆ ಏನಾಗುತ್ತೆ, ಪಾರ್ಶ್ವಭಾವ ಬೈ ವಿಕರ್ಣ, ಪಾರ್ಶ್ವಭಾವ ಏನಾಗುತ್ತೆ, LM ಡಿವೈಡ್ ಬೈ NM ಆಗುತ್ತೆ. ಸೊ ಪಾರ್ಶ್ವಭಾವ ಏನು, LM ಡಿವೈಡ್ ಬೈ NM ಆಯಿತು. ಓಕೆ, ಇಲ್ಲಿ ನೋಡಿ ಸೈನ್ ಎ ಕಾಸ್ ಬಿ ಏನಿದೆ, ಈಕ್ವಲ್ ಇದೆ. ಓಕೆ, ಇಲ್ಲಿ ನೋಡಿ ಎರಡು RHS ಸೈಡ್ ಏನಿದೆ, ಇಲ್ಲಿ ಈಕ್ವಲ್ ಇದೆನಾ, RHS ಸೈಡ್ ಏನಿದೆ ಇಲ್ಲಿ ಮತ್ತು ಇಲ್ಲಿ ಏನಿದೆ, ಈಕ್ವಲ್ ಇದೆ. ಸೊ LHS ಈಕ್ವಲ್ ಟು RHS ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆದಾಗ ಇದರಿಂದ ಇವೆರಡನ್ನ ಬಳಸ್ಕೊಂಡು ನಾನೇನು ಬರಿತೀನಿ, ಸೈನ್ ಎ ಈಕ್ವಲ್ ಟು ಕಾಸ್ ಬಿ ಅಂತ ಬರೆದೆ. ಓಕೆ, ಸೈನ್ ಎ ಈಕ್ವಲ್ ಟು ಏನಂತ ಬರೆದೆ, ಕಾಸ್ ಬಿ ಅಂತ ಬರೆದೆ. ಈಗ ಏನಂತಂದು ಏನು ಮಾಡ್ತೀನಿ, ಇಲ್ಲಿ ಪುಟ್ ಮಾಡ್ತೀನಿ. ಓಕೆ, ಏನಂತಂದು ಏನು ಮಾಡ್ತೀನಿ, ಇಲ್ಲಿ ಪುಟ್ ಮಾಡ್ತೀನಿ. ಈಗ ಏನಾಗುತ್ತೆ, ಸೈನ್ ಬ್ರಾಕೆಟಲ್ಲಿ ಬರ್ಕೋಬೇಕು. ಓಕೆ, ಬ್ರಾಕೆಟಲ್ಲಿ ಬರ್ಕೋಬೇಕು, 90 - ಬಿ. ಓಕೆ, ಬಿ ಅಂತ ಅಷ್ಟೇ ಬರ್ಕೊಳ್ತೀನಿ ನಾನು, ಆ್ಯಂಗಲ್ ಬಿ ಅಂತ ಬರ್ಕೊಳ್ಳ. ಸೈನ್ 90 - ಬಿ ಏನಾಗುತ್ತೆ, ಕಾಸ್ ಬಿ ಆಗುತ್ತೆ. ಓಕೆ, ಏನಾಯಿತು, ಸೈನ್ 90 - ಬಿ ಏನಾಯಿತು, ಕಾಸ್ ಬಿ ಆಯಿತು. ಓಕೆ, ಗೊತ್ತಾಯ್ತಾ ಯಾವ ರೀತಿ ಬಂತು ಅಂತ. ಈಗ ಇದೇ ರೀತಿ ನಾವೇನು ಮಾಡ್ತೀವಿ, ಸೈನು ಕಾಸ್ ಆಯಿತಾ, ಸೈನ್ಗೆ ಆಯಿತು, ಸೇಮ್ ಕಾಸಿಗೆ ಕೂಡ ಇದೇ ರೀತಿ ಆಗುತ್ತೆ, ಕಾಸಿಗೆ ಕೂಡ ಏನಾಗುತ್ತೆ, ಇದೇ ರೀತಿ ಆಗುತ್ತೆ. ಓಕೆ, ಈಗ ಸೈನ್ಗೆ ಈ ರೀತಿ ಆಯಿತು. ಈಗ ಅದೇ ಜಾಗದಲ್ಲಿ ಬಿ ಜಾಗದಲ್ಲಿ 90 - ಎ ಹಾಕಿದ್ರೆ ಏನಾಗುತ್ತೆ, ಕಾಸ್ ಆಗುತ್ತೆ. ಓಕೆ, 90 - ಎ ಹಾಕಿದರೆ ಏನಾಗುತ್ತೆ, ಕಾಸ್ ಆಗುತ್ತೆ. ಇದನ್ನು ಮಿನಿಮೈಸ್ ಮಾಡ್ಕೊಳ್ಬೇಕು. ಓಕೆ, ಇದನ್ನು ಮಿನಿಮೈಸ್ ಮಾಡಿಕೊಂಡು ಈಗೇನು ಮಾಡೋಣ, ಸೈನ್ಗೆ ಆಯ್ತಲ್ವ, ಕಾಸ್ಗೆ ಆಯಿತು. ಕಾಸಿಗೆ ಕೂಡ ಏನಿರುತ್ತೆ, ಸೇಮ್ ಉಲ್ಟಾ, ಕಾಸ್ಗೆ ಕೂಡ ಏನಿರುತ್ತೆ, ಸೇಮ್ ಉಲ್ಟಾ ಇರುತ್ತೆ. ಓಕೆ, ಈಗ ಕಾಸ್ ಎ ಏನಾಗುತ್ತೆ, ಸೈನ್ 90 - ಬಿ ಆಗುತ್ತೆ. ಓಕೆ, ಅಥವಾ ಸೈನ್ 90 - ಎ ಏನಾಗುತ್ತೆ, ಕಾಸ್ ಬಿ ಆಗುತ್ತೆ. ನೀವು ಯಾವುದೇ ಆ್ಯಂಗಲ್ ಇರಲಿ, ಓಕೆ, ಆ ಆ್ಯಂಗಲ್ನ ನೀವು 90ಯಲ್ಲಿ ಕಳೆದ್ರಂದರೆ, ಓಕೆ, ಕಾಸ್ ಇಲ್ಲಿ ಆ್ಯಂಗಲ್, ಓಕೆ, ನಾನು ಅದು ಎ ಆಗಿರಲಿ ಬಿ ಆಗಿರಲಿ, ನೀವೇನು ಮಾಡಬೇಕು, 90ಯಲ್ಲಿ
ಆ ಆ್ಯಂಗಲ್ನ ಕಳೆದ್ರೆ ಕಾಸ್ 90 ಮೈನಸ್ ಥೀಟಾ. ಓಕೆ, ಕಾಸ್ 90 ಮೈನಸ್ ಥೀಟಾ ಏನಾಗುತ್ತೆ? ಸೈನ್ ಥೀಟಾ ಆಗುತ್ತೆ. ಓಕೆ, ಏನಾಗುತ್ತೆ? ಸೈನ್ ಥೀಟಾ ಆಗುತ್ತೆ. ಅದೇ ರೀತಿ ಸೈನ್ 90 ಮೈನಸ್ ಥೀಟಾ ಏನಾಗುತ್ತೆ? ಕಾಸ್ ಥೀಟಾ ಆಗುತ್ತೆ. ಅಷ್ಟೇ ಸಿಂಪಲ್. ಕಾಸ್ ಥೀಟಾ ಆಯಿತು, ಸೈನ್ ಥೀಟಾ ಆಯಿತು. ಸೇಮ್ ಅದೇ ರೀತಿ ಸೆಕ್ಗೂ ಕೂಡ ಬರೆಯೋಣ. ಸೆಕ್ 90 ಮೈನಸ್ ಥೀಟಾ ಏನಾಗುತ್ತೆ? ಸೆಕ್ 90 ಮೈನಸ್ ಥೀಟಾ ಏನಾಗುತ್ತೆ? ಕೊಸೆಕ್ ಥೀಟಾ. ಓಕೆ, ಸೇಮ್ ಕೊಸೆಕ್ 90 ಮೈನಸ್ ಥೀಟಾ ಏನಾಗುತ್ತೆ? ಸೆಕ್ ಥೀಟಾ ಆಗುತ್ತೆ. ಇದೆಲ್ಲ ಆದ ನಂತರ ಏನು ನೆಕ್ಸ್ಟು? ಟ್ಯಾನ್ ಒಂದು ಉಳಿತು, ಕಾಟ್ ಒಂದು ಉಳಿತು. ಓಕೆ, ಏನು ಉಳಿತು? ಟ್ಯಾನ್ ಉಳಿತು ಮತ್ತು ಕಾಟ್ ಉಳಿತು. ಟ್ಯಾನ್ಗೆ ಬರೆಯೋಣ. ಟ್ಯಾನ್ 90 ಮೈನಸ್ ಥೀಟಾ ಏನಾಗುತ್ತೆ ಹೇಳಿ? ಟ್ಯಾನ್ 90 ಮೈನಸ್ ಥೀಟಾ ಏನಾಗುತ್ತೆ? ಕಾಟ್ ಥೀಟಾ ಆಗುತ್ತೆ. ಏನಾಗುತ್ತೆ? ಕಾಟ್ ಥೀಟಾ. ಮತ್ತು ಕಾಟ್ 90 ಮೈನಸ್ ಥೀಟಾ ಏನಾಗುತ್ತೆ? ಇದನ್ನು ನೀವು ನಮಗೇನು ಮಾಡಬೇಕು? ಕಮೆಂಟ್ ಮಾಡಬೇಕು. ನೀವು ನನಗೇನು ಮಾಡ್ಬೇಕು ಇದನ್ನು? ಓಕೆ, CMT. ಓಕೆ, ಕಾಮೆಂಟ್ ಮಾಡಿ. ಓಕೆ, ಏನಾಗುತ್ತೆ ಅಂತ. ಓಕೆ, ಏನಿಲ್ಲ, ಯಾವುದೇ ಒಂದು ಆ್ಯಂಗಲ್ ಕೊಟ್ಟಾಗ ಅದರಲ್ಲಿ ಏನು ಮಾಡಬೇಕು? ಇರ್ತಕ್ಕಂಥದ್ದನ್ನು ಮೈನಸ್ ಮಾಡಿಕೊಂಡು ಮುಂದಿನ ಮಾಡ್ಕೊಂಡ್ರೆ ಕೆಲಸ ಆಯಿತು. ಸರಿ, ಇಲ್ಲಿದೆ ನೋಡಿ. ಇದನ್ನ ಇನ್ನೊಂದು ಸಲ ತಿಳಿಸ್ಬಿಡ್ತೀನಿ ಲಾಸ್ಟ್ ಹೋಗೋದಕ್ಕಿಂತ ಮೊದಲು. ಓಕೆ, ಈಗ ಯಾವುದೇ ಒಂದು ಆ್ಯಂಗಲ್ ಇತ್ತು ಅಂತ ತಿಳ್ಕೊಳ್ಳಿ. ಆ್ಯಂಗಲ್ ಎ ಅಥವಾ ಆ್ಯಂಗಲ್ ಬಿ ತೊಗೊಂಡು ಅಂತ ತಿಳ್ಕೊಳ್ಳಿ ಒಂದು ಲಂಬಕೋನ ತ್ರಿಭುಜದಲ್ಲಿ. ಓಕೆ, ಇದು ಆಲ್ರೆಡಿ 90 ಡಿಗ್ರಿ ಇದೆ. ಸೊ ಮತ್ತು ಇವೆರಡನ್ನು ಸೇರಿಸಾಗಿ ಏನಿರಬೇಕು? 90 ಡಿಗ್ರಿ ಇರಬೇಕು. ಸೊ ಆ್ಯಂಗಲ್ ಎ ಪ್ಲಸ್ ಬಿ ಏನಾಗುತ್ತೆ? 90 ಡಿಗ್ರಿ ಆಗುತ್ತೆ. ನಾನೀಗ ಆ್ಯಂಗಲ್ ಎಯನ್ನು ಈ ಕಡೆ ಇಟ್ಕೊಂಡು ಬಿ ಅನ್ನು ಈ ಕಡೆ ಕಳಿಸ್ತೀನಿ. ಸೊ 90 ಮೈನಸ್ ಏನಾಯಿತು? ಬಿ ಆಯಿತು, ಆ್ಯಂಗಲ್ ಬಿ ಆಯಿತು. ಈಗ ನಾನು ಸೈನ್ ಎ ಅನ್ನು ಬರ್ತೀನಿ. ಸೈನ್ ಎ ಅಂದರೆ ಇಲ್ಲಿಂದ ನೋಡಬೇಕು. ಇಲ್ಲಿಂದ ನೋಡಿದಾಗ ನನಗೇನಾಯಿತು? ಇದು ಅಭಿಮುಖ ಬಾಹು, ಇದು ವಿಕರ್ಣ. ಹೌದಾ? ಈಗ ಅಭಿಮುಖ ಬಾಹು LM/NM ಆಯಿತು. LM/NM. ಅದೇ ರೀತಿ ಕಾಸ್ ಬಿ ಅನ್ನು ಬರಿತೀನಿ. ಇಲ್ಲಿ ಬಂದು ಏನು ಮಾಡ್ತೀನಿ? ಕಾಸ್ ಬಿ ಅನ್ನು ಬರಿತೀನಿ. ಕಾಸ್ ಏನು? ಇದು ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು ಏನು? LM/NM ಆಯಿತು. ಸರಿ, ಈಗ ಇದಾದ ನಂತರ ಇಲ್ಲಿ ಇವೆರಡು ಪಾರ್ಟ್ ಏನಾದರೂ ಈಕ್ವಲ್ ಆದವು. ಸೊ ಇವೆರಡು ಪಾರ್ಟ್ ಈಕ್ವಲ್ ಆದಾಗ ಇಲ್ಲಿ ಸೈನ್ ಎ ಮತ್ತು ಕಾಸ್ ಬಿ ಏನಿರಬೇಕು? ಈಕ್ವಲ್ ಇರಬೇಕು. ಸೊ ಸೈನ್ ಎ ಈಕ್ವಲ್ ಟು ಕಾಸ್ ಬಿ ಅಂತ ಬರ್ಕೊಂಡೆ. ಇದರಿಂದ ಬರ್ಕೊಂಡ ನಂತರ ಇಲ್ಲಿ ಎ ಜಾಗದಲ್ಲಿ ನಾನು ಎ ಅನ್ನೋ ಆ್ಯಂಗಲ್ ಜಾಗದಲ್ಲಿ 90 ಮೈನಸ್ ಬಿ ಅನ್ನು ತಂದು ಹಾಕ್ದೆ. ಓಕೆ, 90 ಮೈನಸ್ ಬಿ ಅನ್ನು ತಂದು ಹಾಕ್ದೆ. ಸೊ ಇದರಿಂದ ಏನು ಬಂತಂದರೆ ನಾನು ಸೈನ್ 90 ಮೈನಸ್ ಬಿ ಏನಾಯಿತು? ಕಾಸ್ ಬಿ ಆಯಿತು. ಇದೇ ರೀತಿ ನೀವೇನು ಮಾಡ್ಬೋದು? ಉಳಿದೋಗಿ ಕೂಡ ಪ್ರೂಫನ್ನು ಮಾಡ್ಬೋದು. ಉಳಿದೋಗಿ ಕೂಡ ಪ್ರೂಫನ್ನು ಮಾಡಿದಾಗ ಏನು ಬರುತ್ತೆ? ಇಲ್ಲಿ ನೋಡಿ, ಕಾಸ್ 90 ಮೈನಸ್ ಥೀಟಾ ಏನಾಗುತ್ತೆ? ಸೈನ್ ಥೀಟಾ. ಸೈನ್ 90 ಮೈನಸ್ ಥೀಟಾ ಕಾಸ್ ಥೀಟಾ. ಸೆಕ್ 90 ಮೈನಸ್ ಥೀಟಾ ಕೊಸೆಕ್ ಥೀಟಾ. ಕೊಸೆಕ್ 90 ಮೈನಸ್ ಥೀಟಾ ಸೆಕ್ ಥೀಟಾ. ಯಾವುದೇ ಆ್ಯಂಗಲ್ ಇರಲಿ. ಓಕೆ, ಇದಕ್ಕೆ ಅಣ್ತಮ್ಮ ಇರ್ತಕ್ಕಂಥ ಆ್ಯಂಗಲ್ ಇದೆಯಲ್ಲ, ಅಂದರೆ ಸೈನ್ಗೆ ಕಾಸ್ ಆಗುತ್ತೆ. ಓಕೆ, ನೆಕ್ಸ್ಟು ಸೆಕ್ಗೆ ಕೊಸೆಕ್ ಆಗುತ್ತೆ. ಟ್ಯಾನ್ಗೆ ಕಾಟ್ ಆಗುತ್ತೆ. ಓಕೆ, ಅಂದರೆ ಇವುಟ್ರನ್ನ ಏನು ಬಂದವು? ಉಲ್ಟಾ ರೆಸಿಪ್ರೋಕಲ್ ತೊಗೊಂಡಾಗ ಈ ರೀತಿ ಬರುತ್ತೆ. ಓಕೆ, ಇದು ಅರ್ಥ ಆಯ್ತು ಅಂತ ನಾನು ತಿಳ್ಕೊಳ್ತೀನಿ. ಸರಿ, ನೆಕ್ಸ್ಟು ಉದಾಹರಣೆ ನೆಕ್ಸ್ಟ್ ಲೆಕ್ಚರಲ್ಲಿ ಮಾಡೋಣ. ಬಾಯ್ ಬಾಯ್.